ನಾವು ಕಳೆದ ತರಗತಿಯಲ್ಲಿ ಕೃಷ್ಣೇಗೌಡನ ಆನೆಯ 4ನೆಯ ಭಾಗವನ್ನು ಪೂರ್ಣಗೊಳಿಸಿದ್ವಿ. ಅಲ್ಲಿ ಆನೆ ಮಾಡಿರುವಂಥ ವೃತ್ತಾಂತವನ್ನು ನೋಡ್ತಾ ಹೋದ್ವಿ. ಅಲ್ಲಿ ಲಾರಿಗೆ ಮತ್ತು ಅಲ್ಲಿ ಕಳ್ಳನಾಟಕ ಕಟ್ಟಿರುವಂಥ ಹಗ್ಗವನ್ನು ಬಿಚ್ಚದೇನೆ ವೇಲಾಯುಧ ಏನು ಮಾಡ್ತಾನೆ, ಅದಕ್ಕೆ ಹೇಳ್ತಾನೆ, ಅದನ್ನು ದಿಣ್ಣೆ ನಿಲ್ಸಕ್ಕೆ ಹೇಳ್ತಾನೆ. ಹೇಳಿದಾಗ ಅದು ನಿಧಾನವಾಗಿ ಲಾರಿ ಸಮೇತವಾಗಿ ಬೀಳತ್ತೆ. ಬಿದ್ದಾಗ ಡ್ರೈವರು ಏನೂ ಆಗಿರೋದಿಲ್ಲ. ಬಿದ್ದಾಗ ಆ ನಂತರದಲ್ಲಿ ಆ ಕ್ಷಣದಲ್ಲಿ ಏನಾಗತ್ತೆ ಅಂದ್ರೆ, ಆತ ಆ ಲಾರಿ ಕ್ಯಾಬಿನ್ದಲ್ಲಿ ಇಟ್ಟಿರುವಂತಹ ಭಾರವಾಗಿರುವಂಥದ್ದು ಆತನ ತಲೆ ಮೇಲೆ ಬೀಳತ್ತೆ. ಜಾಕ್, ಲಾರಿ ಜಾಕ್ ಅಂತ ಹೇಳ್ತಾರಲ್ಲ, ಅದು ಜಾಕ್ ಬಿದ್ದಾಗ ಆತ ಸ್ವರ್ಗಕ್ಕೆ ಹೋದ ಅನ್ನುವಂಥ ರೀತಿ ಒಳಗೆ, ಅಂದ್ರೆ ಸಾವನ್ನು ಹೊಂದಿದ ಅನ್ನುವಂಥ, ಪರಂಧಾಮಕ್ಕೆ ಹೋದ ಅನ್ನುವಂಥ ವಿಚಾರವನ್ನು ಹೇಳ್ತಾರಲ್ಲ ಅದು. ನಂತರ ಮತ್ತೆ ಬಂದು ಅಲ್ಲಿ ನೋಡ್ತಾರೆ ಏನಾಯ್ತು ಎಂತಾಯ್ತು ಅಂತೇಳಿ. ಅವಾಗ ಅವನು ಬೈತಾರೆ, ಕಟ್ಟು ಬಿಚ್ಚಬೇಕಾಗಿತ್ತು ಅಂತೇಳಿ ಅಂತ ಆತ ಎಲ್ಲರೂ ಕೂಡ ಬದಲಾಡುವಂಥದ್ದು. ಈ ಒಂದು ಸಂದರ್ಭದಲ್ಲಿ ನಾವು ಕಳೆದ ತರಗತಿಯನ್ನ ನೋಡ್ತಾ ಇದ್ವಿ. ಅದೇನು ಆ ಲಾರಿ ಡ್ರೈವರು ಆ ಲಾರಿ ಉಳಿದಿರುವಂತ ಸಂದರ್ಭದೊಳಗ ಸಿಕ್ಕಾಕೊಂಡ್ಬಿಟ್ಟ. ಅಲ್ಲಿ ಅವನು ಸಾವು ಕಾಣ್ತಾನೆ. ಅದನ್ನ ಕುಡಿದು ಮತ್ತಿನೊಳಗೆ ವೇಲಾಯುಧನೇ ಈ ತರ ಮಾಡಿದಂತೆ ಏನೋ ಬೈತಾ ಇರ್ತಾರೆ. ಅವಾಗ ನಾಟಕಕ್ಕೆ ಕಟ್ಟಿದ ಹಗ್ಗಗಳನ್ನ ಬಿಚ್ಚಿ ಲಾರಿ ನೆಟ್ಟಗೆ ಮಾಡಲು ಹೇಳಿದ್ರು. ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರನ್ನೋ ಹುಡುಕುತ್ತಿರುವುದು ಕಂಡಿತು. ಏನೆಂದು ಕೇಳಿದಾಗ ಡ್ರೈವರನ್ನ ಎತ್ಲಾಗ ಹೋದ, ಇಲ್ಲೇ ಇದ್ನಲ್ಲ ಎಂದು ಗೊಣಗಿದ. ಡ್ರೈವರನ್ನ ಇಲ್ಲೇ ಇದ್ದಲ್ಲ ಎತ್ಲಾಗ ಹೋದ ಅಂತ ಹೇಳಿ ಆತ ಗುಣಗ್ತಾ ಇದ್ದ, ಹುಡುಕಾಡ್ತಾ ಇದ್ದ ಅನ್ನುವಂಥದ್ದು ಗಮನಿಸ್ಬೇಕಿದು. ಸಂದರ್ಭ ಬಂದ್ರು ಬರ್ಬೋದು. ಡ್ರೈವರನ್ನ ಎತ್ಲಾಗ ಹೋದ, ಇಲ್ಲೇ ಇದ್ನಲ್ಲ ಅಂತೇಳಿ ಆತ ಹಗ್ಗ ಕಟ್ಟಿದನ್ನು ಬಿಚ್ಚಿ ಲಾರಿಯನ್ನು ಸೀದಾ ಮಾಡೋಕ್ಕಿಂತ ಪೂರ್ವದಾಗ ಆತ ಹುಡುಕಾಡ್ತಾ ಇದ್ದ. ಡ್ರೈವರ್ ಹೆಣ ಕಂಡು ಎಲ್ಲರೂ ಮತ್ತಷ್ಟು ಗಾಬರಿ ಆದ್ರು. ಮುಂದೇನು ಮಾಡುವುದು ತೋಚದೆ ಮಂಕಾಗಿ ನಿಂತರು. ಲಾರಿಯಲ್ಲಿ ತಂದಿದ್ದೇ ಕಳ್ಳನಾಟ. ಅದಕ್ಕೆ ರಾತ್ರೋರಾತ್ರಿ ಅನ್ಲೋಡ್ ಮಾಡಲು ಆನೆ ಕರೆಸಿದ್ದು. ಪೊಲೀಸರಿಗೆ ಈ ಆಕಸ್ಮಿಕ ತಿಳಿದ್ರೆ ಎಲ್ಲ ಕ್ರಮಬದ್ಧವಾಗಿ ಮಾಡಬೇಕಾಗುತ್ತದೆ. ಕಳ್ಳನಾಟ ದಂಧೆ ಎಲ್ಲ ಹೊರ ಬರುತ್ತದೆ. ಲಾರಿಯನ್ನು ಸೀಲ್ ಮಾಡ್ತಾರೆ, ಆನೆಯನ್ನ ಸೀಲ್ ಮಾಡ್ತಾರೆ. ಸಾಮಿಲ್ಗೆ ಬೀಗ, ಮಾವುತನಿಗೂ ಕ್ಲೀನರ್ಗೂ ಕೋಳ ಅನ್ನುವಂತ ವಿಚಾರ ಇಲ್ಲಿ ಬರುತ್ತೆ. ಅವ್ನು ಹುಡುಕಾಡ್ತಿರ್ಬೇಕಾದ್ರೆ ಇನ್ನ ಅವ್ನು ಸತ್ತಿರುವಂಥದ್ದು ಅಥವಾ ಇದರಿಂದ ತೊಂದರೆ ಐತೆ ಅನ್ನುವಂಥ ವಿಚಾರ ಹೊರಗೆ ಬಂತು ಅಂದ್ರೆ ಏನಾಗ್ಬೋದು ಅನ್ನುವಂಥ ವಿಚಾರ ಇಲ್ಲಿ ಹೇಳ್ತಾರೆ. ಡ್ರೈವರ್ ಹೆಣ ಕಂಡು ಎಲ್ರೂ ಮತ್ತಷ್ಟು ಗಾಬರಿ ಆಗ್ತಾರೆ. ಸತ್ಬಿಟ್ಟಿದ್ದ ಅವನು. ಯಾಕಂದ್ರೆ ಮನಭಾರವಾಗಿರುವಂತ ಜಾಗಕ್ಕೆ ಏನಾಗ್ಬಿಟ್ಟಿತ್ತು, ಅವನ ತಲೆ ಮೇಲೆ ಬಿದ್ದಿತ್ತು. ತಲೆ ಜಜ್ಜಿ ಹೋಗಿ ಆತ ಸಾವು ಕಂಡಿದ್ದ. ಅವನ ಏನೋ ನೋಡಿ ಗಾಬರಿ ಆದ್ರು. ಮುಂದೇನ್ ಮಾಡುವುದು ತೋಚದೆ ಮಂಕಾಗಿ ನಿಂತರು. ಮುಂದೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಗೊತ್ತಾಗ್ಲಿಲ್ಲ. ಅವ್ರು ವಿಚಾರ ಮಾಡ್ತಾ ಇದ್ರು, ಮಂಕಾಗಿ ನಿಂತ್ಕೊಳ್ತಾರೆ. ಲಾರಿಯಲ್ಲಿ ತಂದಿದ್ದೇ ಕಳ್ಳನಾಟ. ಆ ಲಾರಿ ಒಳಗೆ ಏನು ತಂದಿದ್ದಾರಲ್ಲ ಅದು ಏನದು ಕಳ್ಳನಾಟ, ಕಳು ಮಾಡ್ಕೊಂಡು ತಂದಿರುವಂಥದ್ದು. ಅದಕ್ಕೆ ರಾತ್ರಿ ಅನ್ಲೋಡ್ ಮಾಡಲು ಆನೆ ಕರೆಸಿದ್ದು. ಏನ್ ಮಾಡ್ತಾರೆ, ಅನ್ಲೋಡ್ ಮಾಡಕ ಆನೆಯನ್ನ ಕರೆಸಿರ್ತಾರೆ. ಅನ್ಲೋಡ್ ಮಾಡೋ ಸಂಬಂಧನ ಆನೆ ಕರೆಸಿರುವಂಥದ್ದು. ಹೀಗಾಗಿ ಅದಕ್ಕೆ ರಾತ್ರೋರಾತ್ರಿ ಅನ್ಲೋಡ್ ಮಾಡಲು ಆನೆ ಕರೆಸಿದ್ದು. ಪೊಲೀಸರಿಗೆ ಈ ಆಕಸ್ಮಿಕ ತಿಳಿದ್ರೆ ಎಲ್ಲ ಕ್ರಮಬದ್ಧವಾಗಿ ಏನು ಮಾಡ್ಬೇಕಾಗತ್ತೆ. ಕ್ರಮಬದ್ಧವಾಗಿ ತಿಳಿಸ್ಕೊಡ್ಬೇಕಾಗ್ತತಿ. ಏನಾಯ್ತು, ಎಂತಾಯ್ತು, ಲಾರಿ ಹೆಂಗ್ ಬಿತ್ತು, ಲಾರಿ ಒಳಗೆ ಏನ್ ತಿನ್ನಿದ್ರಿ, ಅವನೇನ್ ಮಾಡ್ತಾ ಇದ್ದ, ಡ್ರೈವರ್ ಏನ್ ಮಾಡ್ತಿದ್ದ, ಅಥವಾ ಹಲವಾರು ಪ್ರಶ್ನೆಗಳು ಬರ್ತಾವು, ಅಥವಾ ಕ್ಲೀನರ್ ಬಗ್ಗೆ ಕೇಳುವಂಥದ್ದು, ಈ ಹಲವಾರು ಪ್ರಶ್ನೆಗಳು ಬರ್ತಾವ ಅಂತೇಳಿ ಅವತ್ತೇ ಹೇಳ್ಬೇಕಾಗ್ತದೆ ಅನ್ನುವಂಥದ್ದು. ಜೊತೆಗೆ ಅವ್ರ ಕಳ್ಳನಾಟವನ್ನ ದಂಧೆ ಮಾಡ್ತಾ ಇರುವಂಥದ್ದು, ವ್ಯಾಪಾರ ಮಾಡ್ತಾ ಇರುವಂಥದ್ದು ಹೊರ ಬರುತ್ತೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅವರು ಅದನ್ನ ಯಾರಿಗೂ ಹೇಳೋದು ಬೇಡ ಅಂತ ಮುಚ್ಚಾಕುವಂತ ಒಂದು ಕನೆ ಹಾಕ್ತಾರೆ. ಲಾರಿಯನ್ನು ಸೀಸ್ ಮಾಡ್ತಾರೆ, ಆನೆಯನ್ನು ಸೀಸ್ ಮಾಡ್ತಾರೆ, ಸಾಮಿಲ್ಲಿಗೆ ಬೀಗ ಹಾಕ್ತಾರೆ. ಮತ್ತೆ ಮಾವುತನಿಗೂ ಕ್ಲೀನರ್ಗೂ ಏನ್ ಮಾಡ್ತಾರೆ, ಕೋಳ ತೊಡಿಸ್ತಾರೆ, ಅವರನ್ನು ಹೇಳ್ಕೊಂಡು ಹೋಗ್ತಾರೆ ಅನ್ನುವಂಥ ವಿಚಾರ ಅಲ್ಲಿ ಮಾಡ್ತಾರೆ. ಮುಂದೆ ಶಿವೇಗೌಡರು ಇವನ್ ಬೈತಾರೆ, ವೇಲಾಯುಧನ್ ಬೈತಾರೆ ಅನ್ನುವಂಥದ್ದು.
ಏನಂದ್ರೆ, ಕುಡುಕ್ ಸುಳೆ ಮಗನೇ ಎಂಥ ಗಂಡಾಂತರ ತಂದ್ಬಿಟ್ಟೆ ನೋಡು ಎಂದು ವೇಲಾಯುಧನಿಗೆ ಶಿವೇಗೌಡರು ಬೈದರು. ಶಿವೇಗೌಡರು ಬೈತಾರೆ, ಯಾಕಂದ್ರೆ ಎಲ್ಲ ಸಮಸ್ಯೆಗಳು ಆಗುವಂಥದ್ದಲ್ಲ, ಹಿಂಗಾಗಿ ಅವರು ಬೈತಾರೆ. ವೇಲಾಯುಧನಿಗೆ ಎಂಥ ಗಂಡಾಂತರ ತಂದ್ಬಿಟ್ಟೆ ಅಂತ ಹೇಳಿ ಶಿವೇಗೌಡರು ಸಾಮಿಲ್ ಮಾಲಕರಾಗಿರುವಂತಹ ಶಿವೇಗೌಡರು ಬೈದರು. ಅವನು ತಾನು ಕುಡ್ದೇ ಇಲ್ಲದೆಂದು, ಆನೆ ಕುಡಿದಿರುವುದೆಂದು ಅದರ ಮೇಲೆ ಅಪರಾಧ ಎತ್ತಿ ಹಾಕಿದ. ನಾನು ಕುಡ್ಲಿಲ್ಲ, ಆನೆನ ಕುಡ್ದಕ್ಕೆ ಅಂತ ಹೇಳಿ ಏನ್ ಮಾಡ್ತಾನ, ಅವನು ಅಪರಾಧವನ್ನ ಅದ್ರ ಮೇಲೆ ಹೊರತಾಕಿ ಪ್ರಯತ್ನ ಮಾಡ್ತಾನೆ. ಹೇಳ್ತಾನೆ, ಕುಡಿದ ಬೈದಲ್ಲ, ಅದಕ್ಕೆ ಹೇಳ್ತಾನೆ, ನಾನು ಕುಡ್ದಿಲ್ಲ, ಆನೆನೇ ಕುಡಿದಿತ್ತು, ಅದೇ ಹಿಂಗ್ ಮಾಡಿರೋದು ಅಂತ ಹೇಳಿ ಅದ್ರ ಮೇಲೆ ಅಪರಾಧ ಎತ್ತಿ ಹಾಕ್ತಾ, ಹಗ್ಗ ಬಿಚ್ಚದೆ ಯಾಕೆ ನಾಟ ಉಳಿಸಲು ಹೇಳಿದೆ ಎಂದು ಕ್ಲೀನರ್ ಮೇಲೆ ಜಗಳಕ್ಕೆ ಹೋದ. ನೀನು ಹಗ್ಗ ಬಿಚ್ಚಲಾರ್ದನೆ ಅದನ್ನ ಏನು ಹಗ್ಗ ಬಿಚ್ಚಲಾರ್ದನೆ ನೀನು ನಾಟ ಉರುಳಿಸೋಕೆ ಯಾಕೆ ನೀನು ಅಂತೇಳಿ ಕ್ಲೀನರ್ ಮೇಲೆ ಜಗಳಕ್ಕೆ ಹೋದ. ಮುಂದೆ ಏನಾಯ್ತೆಂದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಅಂದ್ರೆ ಮುಚ್ಚಿ ಬಿಟ್ಟರೆ ಅದನ್ನ ಕೇಸ್ ಅಲ್ಲೇ ಏನೋ ಅವನು ಸತ್ತಿರೋರು ಅಥವಾ ಅದು ಆನಿ ತಪ್ಪೋ ಅಥವಾ ಮಾಂಸನ ತಪ್ಪೋ, ಯಾರ ತಪ್ಪು ಏನೋ ಅನ್ನೋಂಥ ಗೊತ್ತಾಗ್ಲೇನೆ ಇನ್ನು ಅವನು ಸಾವನ್ನು ಇಟ್ಕೊಂಡು ಹೋಗ್ಬಿಟ್ರೆ ಬೇರೆ ಬೇರೆ ಆದಂತ ಪ್ರಮಾದಗಳಾಗ್ತಾವ ಅಂತ ಹೇಳಿ ಏನ್ ಮಾಡ್ತಾರೆ ಅವರು, ಅದನ್ನ ಅಲ್ಲೇ ಮುಚ್ಚಾಕ್ತಾರೆ. ಮುಂದೆ ಏನಾಗ್ತದೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಬೆಳಗ್ಗೆ ನೋಡ್ಬೇಕಾದ್ರೆ ಲಾರಿ ಸರಿಯಾಗಿ ನಿಂತಿತ್ತು. ಈ ವಾರ್ತೆ ಬರೇ ಪಿಸುಮಾತಿನಲ್ಲಿ ಮುಕ್ತಾಯವಾದ್ರಿಂದ ಶಿವೇಗೌಡರು ಕೃಷ್ಣೇಗೌಡರು ಇಬ್ರು ಸೇರಿ ಇದನ್ನ ಮುಚ್ಚಿ ಹಾಕಿರ್ಬೇಕು. ಇದು ಬರೀ ಪಿಸುಮಾತಿನಲ್ಲಿ ಹೇಳುವಂಥದ್ದು, ಕದ್ದಿಲೆ ಮಾತನಾಡೋ ಅಂತ ಹೇಳ್ತಲ್ಲ ಆ ತರ ಇಲ್ಲ. ಈ ಆನೆ ಏನಾಗ್ಬಿಟ್ಟತಿ, ಈ ತರ ಏನೋ ಮಾಡೈತತ್ತ, ದಿನ ಇಳ್ಸಾಕ ಹೋಗಿ ಕಳ್ಳನಾಟ ಇಳ್ಸಾಕ ಹೋಗಿ ಹಿಂಗ್ ಮಾಡೈತತ್ತ ಬರೀ ಪಿಸುಮಾತಾಯ್ತನ, ಅದು ಯಾರೋ ಬಾಯ್ಬಿಟ್ಟು ಹೇಳಲಿಲ್ಲ. ಅದಕ್ಕೆ ಶಿವೇಗೌಡರು ಮತ್ತು ಕೃಷ್ಣೇಗೌಡರು ಸೇರ್ಕೊಂಡು ಇಬ್ರು ಆಗಿ ಏನ್ ಮಾಡಿದ್ರು, ಕೇಸ್ ಬಹುಶಃ ಮುಚ್ಚಿ ಹಾಕಿರ್ಬೇಕು. ಯಾರು ದೂರು ಕೊಡದ ಕಾರಣ ಕಾನೂನಿನ ಕ್ರಮ ಯಾರ ಮೇಲೂ ಜಾರಿ ಆಗ್ಲಿಲ್ಲ. ಒಂದು ಕೇಸ್ ನಡಿಬೇಕಾಗಿತ್ತು ಅಂದ್ರೆ ಏನಾಗಬೇಕಾಗ್ತತಿ, ದೂರು ಕೊಡ್ಬೇಕಾಗ್ತತಿ. ದೂರು ಯಾರು ಕೊಡ್ಲಿಲ್ಲ, ಹಿಂಗಾಗಿ ಅದು ಕೇಸನ್ನು ಕೂಡ ನಡಿಲಿಲ್ಲ ಅನ್ನೋದು. ಲಾರಿ ಟ್ರಿಪ್ಗೆ ಹೋದ ದಿಕ್ಕಿನಲ್ಲೆಲ್ಲ ಲಾರಿ ಟ್ರಿಪ್ಗೆ ಹೋದ ದಿಕ್ಕಿನಲ್ಲೆಲ್ಲ ಆ ಡ್ರೈವರ್ಗೆ ಒಂದೊಂದು ಸಂಸಾರ ಇದ್ದಿದ್ದರಿಂದ ಆ 17 ಜನರಲ್ಲಿ ಯಾರು ಅಧಿಕೃತ ಯಾರು ಅನಧಿಕೃತ ನಿರ್ಧರಿಸಲಾರದೆ ಕ್ಲೀನರ್ ಯಾರಿಗೂ ವಿಷಯ ತಿಳಿಸಿ ಹೋಗ್ಲಿಲ್ಲ. ಇಲ್ಲಿ ಡ್ರೈವರ್ ಸುದ್ದಿ ಹೇಳ್ತಾ ಇರುವಂಥದ್ದು. ಆ ಡ್ರೈವರ್ ಏನಿದ್ದಲ್ಲ ಆತ ಒಂದೊಂದ್ ಕಡೆ ಹೋದಾಗ ಒಂದೊಂದು ಸಂಸಾರ ಇಟ್ಟಿದ್ದ ಅನ್ನುವಂಥದ್ದನ್ನು, ಅಂದ್ರೆ ಹಲವಾರು ಅಧಿಕೃತನೋ ಅನ್ನುವಂಥದ್ದನ್ನ ಹೇಳದೇನೆ 17 ಜನರಲ್ಲಿ ಅವನು ಒಂದು ಸಂಸಾರವನ್ನ ಇಟ್ಕೊಂಡಿದ್ದ. ಹಿಂಗಾಗಿ ಆ ಕ್ಲೀನರ್ ಯಾರಿಗೂ ಹೇಳಲಾರ್ದೆ ಏನಾಗ್ಬಿಡ್ತು, ಆ ವಿಷಯ ಅಲ್ಲೇ ಮುಚ್ಚಿ ಹೋಗ್ಬಿಡ್ತು ಅನ್ನೋದು. ಅಂದ್ರೆ ಪ್ರಶ್ನೆಗಳು, ಸರಿ ಅವನಿಗೆ ಸಂಸಾರ ಇರಲಿಲ್ಲೇನೋ ಡ್ರೈವರ್ಗೆ, ಅಥವಾ ಕೇಳಕ್ಕೆ ಯಾರು ಬರಲೇ ಇಲ್ಲೇನೋ ಅನ್ನುವಂಥದ್ದು ಬರುತ್ತೆ ಅನ್ನುವಂಥ ವಿಚಾರದಿಂದ ಈ ಅಂಶವನ್ನ ಹೇಳ್ತಾ ಇದ್ದಾರೆ. ಏನು ಅಂದ್ರೆ, ಅವನಿಗೆ 17 ಕಡೆ ಜನರಲ್ಲಿ ಯಾರು ಅಧಿಕೃತ ಅಥವಾ ಯಾರು ಅನಧಿಕೃತ ಅನ್ನುವಂಥ ನಿರ್ಧರಿಸಲಾರದೆ ಕ್ಲೀನರ್ ಯಾರೇನೇನ್ ಮಾಡ್ತಾನಂದ್ರೆ ಯಾರಿಗೂ ಹೇಳೋದಿಲ್ಲ, ಅವನು ವಿಷಯ ಯಾರಿಗೂ ಹೇಳೋದೇ ಇಲ್ಲ. ಮುಂದೆ ಕೊಡಲಿ ವಾಪಸ್ ಕೊಡಲಿ ಎಂದು ಬಂದ ದುರ್ಗಪ್ಪ ಕೃಷ್ಣೇಗೌಡರ ಆನೆಯನ್ನ ಮನಸಾರೆ ಶಪಿಸಿದ್ದಲ್ಲದೆ ಅದು ಕೊಂದ ಡ್ರೈವರ್ ಹೆಣವನ್ನ ಮರದ ಹೊಟ್ಟಿನೊಳಗೆ ಹಾಕಿ ಆಗಾಗ್ಗೆ ಬೆಂಕಿ ಕೊಟ್ಟು ಬೂದಿ ಮಾಡಿದ್ರೆ ಎಂದು ಹೇಳಿದ. ಅಲ್ಲಿ ಆತನ ಯಾರೋ ಆ ಡ್ರೈವರ್ನ ಹೆಣವನ್ನ ಏನ್ ಮಾಡಿದ್ರು ಅನ್ನುವಂಥ ವಿಚಾರ, ಅದು ಸುಟ್ಟಾಕಿದ್ರು ಅನ್ನುವಂಥದ್ದು. ಏನಂದ್ರೆ, ಕೊಡ್ಲಿ ವಾಪಸ್ ಕೊಡಕ್ ಬಂದಂತ ದುರ್ಗಪ್ಪ ಕೃಷ್ಣೇಗೌಡರಿಗೆ ಹೇಳ್ತಾನೆ, ಯಾರೋ ಲೇಖಕರದೊಂದಿಗೆ ಮಾತಾಡ್ತಿರ್ಬೇಕಾರೆ ಕೃಷ್ಣೇಗೌಡರ ಆನೆ ಏನ್ ಮಾಡ್ಬಿಟ್ಟ, ಮನ್ಸಾರೆ ಶಪಿಸಿದ ಅನ್ನೋದು, ಚೆನ್ನಾಗಿ ಬೈದ ಅನ್ನುವಂಥದ್ದು, ಶಾಪ ಹಾಕಿದ. ಅದು ಕೊಂದ ಡ್ರೈವರ್ ಹೆಣವನ್ನ ಮರದ ಹೊಟ್ಟಿನೊಳಗೆ ಹಾಕಿ ಆಗಾಗ ಬೆಂಕಿ ಕೊಟ್ಟು ಬೂದಿ ಮಾಡಿದೆ ಅಂತ ಹೇಳಿದ. ಏನು ಕಟ್ಟಿಗೆ ಪುಡಿ ಇರುತ್ತಲ್ಲ, ಸಾಮಿಲಿನೊಳಗಿರುವಂತಹ ಕಟ್ಟಿಗೆ ಪುಡಿ ಒಳಗೆ ಹಾಕಿ ಅದನ್ನ ಸುಟ್ಬಿಟ್ರು, ಆ ಹೆಣವನ್ನು ಸುಟ್ಬಿಟ್ರು ಡ್ರೈವರ್ ಅನ್ನ. ಆ ಆನೆಗೆ ಹೆಂಡ ಕುಡಿಸಿದರೆ ಹೇಗಾಗ್ಬೋದು ಹೇಳಿ? ಮಕ್ಕಳು ಮರಿ ಓಡಾಡೋ ಜಾಗದಲ್ಲಿ ಓಡಾಡ್ತದೆ, ಕುಶಾಲಿಗಂತ ಸೊಂಡಿಲು ಬೀಸಿದ್ರೆ ಸಾಕಲ್ಲ, ನಮ್ಮಂತವ್ರು ನಮ ಶಿವಾಯ ಅನ್ನೋದಕ್ಕೆ ಎಂದ.
ಆನೆಗೆ ಹೆಂಡ ಕುಡಿಸ್ಬಿಟ್ರೆ ಏನಾಗಬೇಡ ಅನ್ನುವಂಥ ವಿಚಾರವನ್ನು ಅಲ್ಲಿ ಹೇಳ್ತಾನೆ. ಆನೆಗೆ ಹೆಂಡ ಕುಡಿಸಿದ್ರೆ ಹೇಗಾಗ್ಬಹುದು ಹೇಳಿ? ಮಕ್ಕಳು ಮರಿ ಓಡಾಡೋ ಜಾಗದಲ್ಲಿ ಓಡಾಡ್ತಿರ್ತದೆ. ಮತ್ತೆ ಇನ್ನು ಮನ್ಸಿಗೆ ಬಂದಂಗ ತಿರ್ಗಾಡಕ್ಕೆ ನಿಷೇಧದೊಳಗ ಅಥವಾ ಮಾತಿನೊಳಗ ತನ್ನ ಮನ್ಸಿಗೆ ಬಂದಂಗೆ ತಿರ್ಗಾಡಕತ್ತು ಅಂದ್ರೆ ಸಮಸ್ಯೆ ಆಗ್ತದಲ್ಲ ಅನ್ನುವಂಥ ವಿಚಾರವನ್ನ ಇಲ್ಲಿ ಅವನು ವ್ಯಕ್ತಪಡಿಸ್ತಾನೆ. ನಮ್ಮಂಥವ್ರು ನಮಃ ಶಿವಾಯ ಅನ್ನೋದಕ್ಕೆ ನಾವು ನಮ್ಮಂಥವ್ರು ಓಂ ನಮಃ ಶಿವ ಅನ್ನೋ ರೀತಿಯೊಳಗ ನಾವು ಹೋಗೋದೇ ಆಗ್ತತಿ, ಸಾವನ್ನು ಪಡ್ಕೋತೀವಿ. ಅದ್ರ ಮುಂದೆ ಅದು ಸುಮ್ಮನೆ ಸೊಂಡೆಯನ್ನು ಬೀಸಿದ್ರೆ ಸಾಕು ಸತ್ತು ಹೋಗುವಂತ ಸ್ಥಿತಿ ಅಷ್ಟೊಂದು ಬಲಿಷ್ಠವಾಗಿರುವಂತ ಆನೆ ಬಗ್ಗೆ ಆತ ಹೇಳ್ತಾನೆ. ಏನೋ ದುರ್ಗಪ್ಪ ಅಷ್ಟೊಂದು ಭಯ ಏನೋ ನಿಂಗೆ? ಏನೋ ದುರ್ಗಪ್ಪ ಅಷ್ಟೊಂದು ಜೀವ ಭಯ ಏನೋ ನಿಂಗೆ? ನಮ್ಮ ತೋಟಕ್ಕೆ ಸುಮಾರು ಕಾಡಾನೆಗಳು ಬಂದಿದ್ವು ಗೊತ್ತಾ ಎಂದೆ. ಅವಂಗೇಳನ ಆ ಲೇಖಕ ಹೇಳ್ತಾರೆ, ಏನೋ ದುರ್ಗಪ್ಪ ಅಷ್ಟೊಂದು ಜೀವ ಭಯ ಏನೋ ನಿನ್ಗ? ನಮ್ಮ ತೋಟಕ್ಕೆ ಸುಮಾರು ಕಾಡಾನೆಗಳು ಬಂದಿದ್ವು ಗೊತ್ತಾ ನಿನಗ ಅನ್ನೋಂತ ಮಾತನ್ನ ಅಲ್ಲಿ ಲೇಖಕರು ಹೇಳ್ತಾರೆ. ಅವಾಗ ಏನ್ ಸ್ವಾಮಿ ಸಾಯೋದಕ್ಕೆ ಹೆದರುವ ನಾನು ಅಂತ ತಿಳ್ಕೊಂಡ್ರ ಅವ್ನು ಹೇಳ್ತಾನೆ. ಇಷ್ಟು ಈ 4ನೆಯ ಅಧ್ಯಾಯದಲ್ಲಿ ಬರುವಂಥದ್ದು ಕೃಷ್ಣೇಗೌಡರ ಆನೆಯ ಏನು ದೀರ್ಘಗತಿ ಇದೆಯಲ್ಲ ಅದರಲ್ಲಿ 4ನೇ ಅಧ್ಯಾಯದ ಏನು, ಅಲ್ಲಿ ಏನಾಯ್ತು, ಆ ಆನೆಯ ಅನಾಹುತ ಮಾಡಿರುವಂಥದ್ದು ಏನು, ಜೊತೆಗೆ ದುರ್ಗಾಪ್ಪನಿಗೆ ಆ ಕೆಲಸ ರೋಷ ಕಾರಣ ಏನು, ಈ ಎಲ್ಲ ಅಂಶಗಳನ್ನ ಅಲ್ಲಿ ಬರುತ್ತೆ. ಜೊತೆಗೆ ಇದನ್ನ ಲಾಂಗ್ ಕ್ವಶನ್ಗೂ ಕೇಳ್ತಾರೆ, 4 ಅಂಕದ ಪ್ರಶ್ನೆಗೂ ಕೂಡ ಕೇಳ್ತಾರೆ. ದುರ್ಗಾಪ್ಪನಿಗೆ ಡೈಮಂಡ್ ಕೆಲಸ ರೋಷ ಹೋಗಲು ಕಾರಣ ಏನು, ಯಾಕೆ ಆತ ರೋಷ ಬಿಟ್ಟಿದ್ದ, ಅದರ ಸ್ಥಿತಿಗತಿಯನ್ನು ಮಾತಾಡ್ತಾರೆ. ಓಕೆ, ಇನ್ನ ಇದರಲ್ಲಿ ದೀರ್ಘಗತಿಯಲ್ಲಿ ಬರುವಂತಹ 5ನೇ ಅಧ್ಯಾಯದೊಳಗೆ ಏನ್ ಹೇಳ್ತಾನೆ, ಮುಂದಿನ ಮತ್ತೊಂದು ಘಟನೆಯನ್ನು ಹೇಳುವಂಥದ್ದು. ನಾನು ಎಲೆಕ್ಟ್ರಿಕ್ ಬಿಲ್ ಕಟ್ಟಲು ವೆಟರ್ನರಿ ಆಸ್ಪತ್ರೆ ಎದುರು ಹೋಗ್ತಿರ್ಬೇಕಾದ್ರೆ ಪೋಸ್ಟ್ಮನ್ ಜಬ್ಬಾರನ ಲೂನಾ ಅಲ್ಲೇ ದಾರಿ ಬದಿಯಲ್ಲಿ ನಿಂತಿತ್ತು. ಇಲ್ಲಿ ಪಾತ್ರಗಳನ್ನು ನೆನ್ಪಿಟ್ಕೊಂಡು ಹೋಗ್ಬೇಕು. ನಾನು ಎಲೆಕ್ಟ್ರಿಕಲ್ ಬಿಲ್ ಕಟ್ಟಲು ವೆಟರ್ನರಿ ಆಸ್ಪತ್ರೆ ಎದುರು ಹೋಗ್ತಿರ್ಬೇಕಾದ್ರೆ ಪೋಸ್ಟ್ಮನ್ ಜಬ್ಬಾರ್ ಏನ್ ಮಾಡಿದ್ದ, ಅಲ್ಲಿ ನಿಂತ್ಕೊಂಡಿದ್ದ. ಲೂನಾ ಅಲ್ಲೇ ದಾರಿ ಬದಿಯಲ್ಲಿ ನಿಂತಿದ್ದ. ಅವನು ಜಬ್ಬಾರ್ನ ಒಂದು ಲೂನಾ ಇತ್ತು, ಆ ಲೂನಾ ತಗೊಂಡು ಆತ ಪೋಸ್ಟ್ ಕೂಡ ಅಡ್ಡಾಡ್ತಿದ್ದ. ಸರಿನಾ? ಅಲ್ಲಿ ವೆಟರ್ನರಿ ಆಸ್ಪತ್ರೆ ಹತ್ರ ನಿಂತ್ಕೊಂಡಿದ್ದ ಅವನು. ಇವರು ಎಲೆಕ್ಟ್ರಿಕ್ ಬಿಲ್ ಕಟ್ಟಕ್ಕೆ ಹೋಗುವಾಗ ಅಲ್ಕಾಂತನು ಪೋಸ್ಟ್ ಕೊಡುವುದರ ಜೊತೆಗೆ ಆತ ಪೇಪರ್ ಮತ್ತು ಮ್ಯಾಗಜಿನ್ಗಳನ್ನ ಏಜೆನ್ಸಿಯನ್ನ ಮಾಡುತ್ತಿದ್ದರಿಂದ ಅವೆಲ್ಲವನ್ನು ಚೀಲದಲ್ಲಿ ತುಂಬಿ ಅಗಸನ ಕತ್ತೆಯ ಮೇಲೆ ಹೇರು ಹೊರಿಸುವಂತೆ ಲೂನಾದ 2 ಪಾರ್ಶ್ವಕ್ಕೂ ನೇತು ಹಾಕಿದ್ದ. ಆ ಲೂನಾ ಗಾಡಿ ಇತ್ತಲ್ಲ, ಆ ಲೂನಾ ಗಾಡಿಗೆ ಅಗಸರು ಕತ್ತಿಗೆ ಹೆಂಗ ಬಟ್ಟೆಯನ್ನು ತುಂಬಿ ಕಟ್ಟಿ ಕಳಿಸಿರ್ತಾರ ನೋಡು, ಆ ತರ ಆತ ಏನ್ ಮಾಡಿದ್ದ, ಪೋಸ್ಟ್ಮನ್ ಕೆಲಸದ ಜೊತೆಗೆ ಅವ ಪೋಸ್ಟ್ ಕೊಡೋದ್ರ ಜೊತೆಗೆ ಪೇಪರ್ ಕೊಡೋದು ಮತ್ತು ಮ್ಯಾಗಜಿನ್ಗಳನ್ನು ಕೊಡೋದು ಅವನ ಏಜೆನ್ಸಿ ಹಿಡಿದಿದ್ದ. ಅವುಗಳನ್ನ ಏನ್ ಮಾಡಿದ್ದ, ಚೀಲದಾಗ ಹಾಕೊಂಡು ಆ ಕಡೆ ಒಂದು ಚೀಲ ಈ ಕಡೆ ಒಂದು ಚೀಲ ತುಂಬಿಕೊಂಡು ಆ ಲೂನಾದ 2 ಪಾರ್ಶ್ವಕ್ಕೂ ನೇತು ಹಾಕೊಂಡು ಆತ ಬರ್ತಿದ್ದ ಅನ್ನೋದು. ಅಂದ್ರೆ ಆ ಜಬ್ಬಾರ್ ಹೇಗಿದ್ದ ಅನ್ನೋದನ್ನು ಹೇಳಿದ್ರು. 3 ದಿನದಿಂದ ಪೋಸ್ಟ್ ಕೊಟ್ಟಿರ್ಲಿಲ್ಲ. ಯಾವಾಗ ಅಪೇಕ್ಷಿಸಿದ್ರು, ಅಯ್ಯೋ ಯಾವ ಮದುವೆನೇ ಏನದು ಅವನ್ ಕೇಳಿದ್ರೆ ಏನೋ ಏನಾರ ಬಂದವನ್ನ ಕೇಳಿದಾಗ ಅವನು ಹೇಳುವಂಥದ್ದು, ಅಯ್ಯೋ ಯಾವ ಮದುವೆ ಮನೆಯ ಕಾಗದ ಸರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಅವನ್ ಇವತ್ತು ಕೊಟ್ಟರು ಒಂದೇ, ನಾಳೆ ಕೊಟ್ಟರು ಒಂದೇ ಎಂದು ಅಸಡ್ಡೆಯಿಂದ ಹೇಳುತ್ತಿದ್ದ. ಏನೋ ಯಾವ ಲೆಟರ್ ಬಂದವನು ಅಂತೇಳಿ ಲೇಖಕ ಕೇಳಿದ್ರಂದ್ರೆ ಆತ ಅವ್ರಿಗೆ ಹೆಂಗ ಅಸಡ್ಡತೆಯಿಂದ ಮಾತಾಡ್ತಿದ್ದ ಅಂದ್ರೆ, ನೀವೇನು ಮದುವೆ ಕಾರ್ಡ್, ಯಾವ ಮದುವೆ ಕಾರ್ಡ್ ಬಂದಿದ್ವು, ಮದುವೆ ಮನೆ ಕಾರ್ಡ್ ಅವು, ನೀವೇನು ಹೋಗೋದಲ್ಲ ಬಿಡೋರಲ್ಲ, ಅವ್ನು ಇವತ್ತು ಕೊಟ್ರೆ ಎಷ್ಟು, ನಾಳೆ ಕೊಟ್ರೆ ಎಷ್ಟು ಅನ್ನುವಂತ ಕೊಟ್ಟರು ಒಂದೇ ಅನ್ನುವಂಥ ರೀತಿ ಒಳಗ ಅಸಡ್ಡೆಯನ್ನು ನೋಡಿ
ನಿಮಿಷ ಏನು ಪ್ರಾಬ್ಲಮ್ ಆಯ್ತು. ಓಕೆ, ಅಲ್ಲಿ ಯಾವ ಕಾರ್ಡ್ ಕೊಟ್ರೆ ನೀವೇನು ಹೋಗೋರಲ್ಲ ಮದುವೆಗೇನೋ ಅಂತ ವಿಚಾರವನ್ನು ಹೇಳ್ತಾನೆ. ವೆಟರ್ನರಿ ಆಸ್ಪತ್ರೆ ಎದುರು ನನ್ನನ್ನು ನೋಡಿದವನೇ ಕುಂಟುತ್ತ ನನ್ನ ಹತ್ರ ಬಂದ. ಆ ವೆಟರ್ನರಿ ಆಸ್ಪತ್ರೆ ಹತ್ರ ನಿಂತ್ಕೊಂಡಿದ್ದಲ್ಲ, ಕುಂಟ್ಕೋತ ಅವ್ರ ಹತ್ರ ಬರ್ತಾನೆ. ಈ ಕ್ಲಿಯರ್ ಆಯ್ತಾ? ಓಕೆ, ವೆಟರ್ನರಿ ಆಸ್ಪತ್ರೆ ಎದುರು ಆ ಲೇಖಕರನ್ನು ನೋಡಿ ಕುಂಟುತ್ತಾ ಅವ್ರ ಕಡೆ ಹೋಗ್ತಾನೆ ಅನ್ನುವಂಥದ್ದು. ಜಬ್ಬಾರ್ ಲೈಮನ್ ದುರ್ಗಪ್ಪನ ರೀತಿಯಲ್ಲೇ ತೊಂದರೆಗೆ ಸಿಕ್ಕಿಕೊಂಡಿದ್ದ ಮನುಷ್ಯ. ಜಬ್ಬಾರ ಏನ್ ನೀವು ಕೊಸ್ಕೊಂಡಿದ್ದಲ್ಲ, ಆತ ಲೈಮನ್ ದುರ್ಗಪ್ಪನ ಹಾಗೆ ಈತು ಕೂಡ ಒಂದು ಯಾವುದೋ ರೀತಿಯಲ್ಲಿ ತೊಂದರೆಗೆ ಸಿಕ್ಕಿಕೊಂಡ ಮನುಷ್ಯ. ಹೆಸರಿಗೆ ಇವನು ಕೇಂದ್ರ ಸರ್ಕಾರದ ನೌಕರನಷ್ಟೇ. ಜಬ್ಬಾರ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಪೋಸ್ಟ್ ಆಫೀಸ್ ಕೇಂದ್ರ ಸರ್ಕಾರ ಅಲ್ಲ, ಹಿಂಗಾಗಿ ಈತ ಹೆಸರಿಗೆ ಅಷ್ಟೇ ಕೇಂದ್ರ ಸರ್ಕಾರದ ನೌಕರ. 16 ವರ್ಷದಿಂದ ಕೆಲಸ ಮಾಡುತ್ತಿದ್ರು. ಇನ್ನೂ ಟೆಂಪ್ರವರಿ ಆಗಿ ಇದ್ದುದರಿಂದ ಅವನ ಸಂಬಳ 60 ರೂಪಾಯಿ. ಜಬ್ಬಾರನ್ಗೆ ಸಂಬಳ ಎಷ್ಟಿತ್ತು ಅಂದ್ರೆ 60 ರೂಪಾಯಿ ಸಂಬಳ ಇತ್ತು. ಟೆಂಪ್ರವರಿ ಇದ್ದ ಅವನು. 16 ವರ್ಷ ದುಡಿದ್ರು 60 ರೂಪಾಯಿ ಸಂಬಳ ಇತ್ತು. ಟೆಂಪ್ರವರಿಯಾಗಿ ಕೆಲಸ ಮಾಡ್ತಾ ಇದ್ದ. ಆ ಸಂಬಳದಿಂದ ಹೊಟ್ಟೆ ಹೊರೆಯಲು ಸಾಧ್ಯವಿಲ್ಲದೆ 108 ಪತ್ರಿಕೆಗಳ ಏಜೆನ್ಸಿ ತಗೊಂಡು ಪೋಸ್ಟ್ ಕೊಡುವಲ್ಲೆಲ್ಲ ಚಂದಾದಾರರನ್ನು ಮಾಡಲು ಪ್ರಯತ್ನಿಸ್ತಿದ್ದ. ಆತ ಪೋಸ್ಟ್ ಕೊಡಕ್ಕಾದಾಗ ಏನ್ ಮಾಡ್ತಾ ಇದ್ದ, ಚಂದಾದಾರರನ್ನಾಗಿ ಆಗ್ರಿ ಇದು ಮ್ಯಾಗ್ಜಿನ್ ಚಲೋ ಐತಿ, ಇದು ಮ್ಯಾಗ್ಜಿನ್ ಚಲೋ ಐತಿ, ಈ ಪತ್ರಿಕೆ ಚಲೋ ಐತಿ ಅಂತ ಹೇಳಿ ಅವರನ್ನ ಚಂದಾದಾರನ ಮಾಡುವಂತ ಒಂದು ಪ್ರಯತ್ನ ಮಾಡ್ತಿದ್ದ. ಯಾಕಂದ್ರೆ ಪಗಾರ ಕಡಿಮೆ ಇತ್ತಲ್ಲ, 60 ರೂಪಾಯಿ ಇತ್ತು ಅವನ ಸಂಬಳ. ಹಿಂಗಾಗಿ ಪೋಸ್ಟಿನ ಜೊತೆಗೆ ಮ್ಯಾಗ್ಜಿನ್ಗಳ ಕಂತೆಯನ್ನು ಹೊತ್ತುಕೊಂಡು ಅವನು ತಿರುಗಬೇಕಾಗಿತ್ತು. ಆದ್ರೂ ಎಷ್ಟು ದೂರ ತಿರುಗ್ತಾನಂದ್ರೆ, ಎಷ್ಟು ದೂರ, ದಿನ 18 ಕಿಲೋಮೀಟರ್ ಹೋಗಿ ಬರ್ಬೇಕಿತ್ತು. ಅವ ಎಷ್ಟು ದೂರ ಹೋಗ್ತಿದ್ದ ಅಂದ್ರೆ ದಿನ 18 ಕಿಲೋಮೀಟರ್ ಹೋಗಿ ಬರುವಂತದ್ದು ಆಗಿತ್ತು. ನಾನೊಮ್ಮೆ ಹೊಸದಾಗಿ ತಗೊಂಡ ಕ್ಯಾಲ್ಕುಲೇಟರ್ ನಲ್ಲಿ ಲೆಕ್ಕ ಹಾಕಿ 12 ವರ್ಷಕ್ಕೆ ಕಡಿಮೆ ಎಂದಾದ್ರು 2 ಲಕ್ಷ ಕಿಲೋಮೀಟರ್ ನಡೆದಿದ್ದೀಯಾ ಅನ್ನುವಂತ ಅವ್ರಿಗೆ ಹೇಳ್ತಾರೆ. ಏನಂದ್ರೆ ಅದು ಎಷ್ಟು ದೂರ ಅಂದ್ರೆ ದಿನ 18 ಕಿಲೋಮೀಟರ್ ಹೋಗಿ ಬರ್ಬೇಕಿತ್ತು. ನಾನೊಮ್ಮೆ ಹೊಸದಾಗಿ ತಗೊಂಡಂತ ಕ್ಯಾಲ್ಕುಲೇಟರ್ ನಲ್ಲಿ ಲೆಕ್ಕ ಹಾಕಿ 12 ವರ್ಷಕ್ಕೆ ಕಡಿಮೆ ಅಂದ್ರು 2 ಲಕ್ಷ ಕಿಲೋಮೀಟರ್ ನಡೆದಿದ್ದೀಯಾ ಅನ್ನುವಂತ ವಿಚಾರ ಅವ್ರು ಹೇಳ್ತಾರೆ. ನಿನ್ನ ಮೂಗಿನ ನೇರಕ್ಕೆ ನೆಟ್ಟಗೆ ನಡೆದಿದ್ರೆ ಇಡೀ ಭೂಮಂಡಲ ಸುತ್ತಿ ಬರಬಹುದಿತ್ತು. ನಿನ್ನ ಮೂಗಿನ ನೇರಕ್ಕೆ ನೆಟ್ಟಗೆ ನಡೆದಿದ್ರೆ ಏನಾಗ್ತಿತ್ತು, ಇಡೀ ಭೂಮಂಡಲನ ಸುತ್ತಿ ಬರಬಹುದಿತ್ತು ಎಂದು ಹೇಳಿದೆ. ಅದನ್ನ ಕೇಳಿ ಅವನ ಮುಖ ಹಿಂಜಿಕೊಂಡು ತನ್ನನ್ನು ಈ ದುರ್ದೆಸೆಯಲ್ಲಿಟ್ಟಿರುವ ಕೇಂದ್ರ ಸರ್ಕಾರವನ್ನ ಮತ್ತು ಪ್ರಧಾನಮಂತ್ರಿಗಳನ್ನ ಶಪಿಸ್ತಾ ಇದ್ದ, ಬೈತಿದ್ದ ಅವನು. ನಾನು ನೋಡಿ ಇಷ್ಟು ವರ್ಷದ ಬೇಕಾತನು ಇನ್ನೂ ಪರ್ಮನೆಂಟ್ ಆಗ್ತಾ ಇಲ್ಲ, ಟೆಂಪ್ರವರಿ ಐತಿ, ನಾನು ಅಡ್ಡಾಡೋದು ಜಾಸ್ತಿ ಆಗ್ತತಿ, ಕೇಂದ್ರದ ಸರ್ಕಾರದ ಏನೋ ಸಂಬಳ ಕಡಿಮೆ ಕೊಡುವಂಥದ್ದು. ಈ ವಿಚಾರವನ್ನ ಆತ ಏನ್ ಮಾಡ್ತಾ ಇತ್ತಂದ್ರೆ ಒಂದ್ ರೀತಿ ಮುಖ ಹಿಂಜಿದಂಗ್ ಮಾಡಿ ಶಪಿಸುತ್ತಿದ್ದ ಕೇಂದ್ರ ಸರ್ಕಾರವನ್ನ. ಓಕೆ, ಇಷ್ಟಿರ್ಲಿ. ಉಳಿದಿರುವಂಥದ್ದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಥ್ಯಾಂಕ್ ಯು.